ಕಳೆದ 4 ದಿನಗಳಿಂದಲೂ ಕೂಡ ಅಧಿವೇಶನದಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರ ನಡಿಬೇಕು ಅಂತ ಹೇಳಿ ವಿಪಕ್ಷದವರು ಧರಣಿಯನ್ನ ನಡೆಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಅನ್ನುವಂತಹ ರೀತಿಯಲ್ಲಿ ಇವತ್ತು ಕೂಡ ಬಿಜೆಪಿ ಧರಣಿಯನ್ನ ಮಾಡ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಾಗೇಂದ್ರ ರಾಜೀನಾಮೆಗೆ ವಿಧಾನಸಭೆಯಲ್ಲಿ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ದಾವೆ. ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಸದನಕ್ಕೆ ಆಗಮಿಸಿದ್ದಾರೆ ಬಿಜೆಪಿಯ ಶಾಸಕರುಗಳು. ವಿಧಾನಸಭೆಯಲ್ಲಿ ನಾಗೇಂದ್ರ ವಿರುದ್ಧ ಬಿಜೆಪಿ ಶಾಸಕರು ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲೇ ಸದನದ ಬಾವಿಗಿಳಿದು ಒತ್ತಾಯವನ್ನ ಕೂಡ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ಕಳೆದ 4 ದಿನಗಳಿಂದಲೂ ಕೂಡ ವಿಧಾನಸಭೆಯಲ್ಲಿ ಈ ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅಥವಾ ಆರಂಭ ಆಗುವಂತಹ ಸಂದರ್ಭದಲ್ಲಿಯೇ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸದನದ ಒಳಗೂ ಹೊರಗೂ ಕೂಡ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಅದೇ ರೀತಿಯಾದಂತಹ ಪ್ರತಿಭಟನೆ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ನಿನ್ನೆ ಅಷ್ಟೇ ನಾಗೇಂದ್ರ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು, ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ರು. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ಕೊಡುವ ಮಾತೇ ಇಲ್ಲ ಅಂತ ಕೂಡ ಹೇಳಿದ್ರು. ಅದರಂತೆಯೇ ಇಡೀ ಕಾಂಗ್ರೆಸ್ನ ನಾಯಕರುಗಳು ಕೂಡ ನಾಗೇಂದ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಆದರೆ ವಿಪಕ್ಷದವರು ಅಟ್ ಎನಿ ಕಾಸ್ಟ್ ರಾಜೀನಾಮೆಯನ್ನ ಕೊಟ್ಟು ಹೊರ ನಡಿಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಇವತ್ತು ಮುಂದುವರಿದ ಭಾಗ ಅನ್ನುವಂತಹ ರೀತಿಯಲ್ಲಿ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಸದನಕ್ಕೆ ಆಗಮಿಸಿದ್ದಾರೆ ಬಿಜೆಪಿಯ ಶಾಸಕರುಗಳು. ವಿಧಾನಸಭೆಯಲ್ಲಿ ನಾಗೇಂದ್ರ ವಿರುದ್ಧ ಬಿಜೆಪಿಯ ಶಾಸಕರುಗಳು ಘೋಷಣೆಯನ್ನ ಕೂಗಿ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮಾತುಕತೆಗೆ ಕೂಡ ನಾವು ಕರೆದಿದ್ದೀವಿ, ಬಟ್ ಆದರೆ ಯಾರು ಕೂಡ ಮಾತುಕತೆಗೆ ಆಗಮಿಸ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾಗೇಂದ್ರ ಅವರು. ಪ್ರಶ್ನೋತ್ತರ ಕಲಾಪದಲ್ಲೇ ಸದನದ ಬಾವಿಗೆ ಇಳಿದು ಇವತ್ತು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ.